ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ತನಿಖೆ ಮುಗ್ದೇ ಹೋಯ್ತು. ಇನ್ನೇನಿದ್ರು ಜಯ ನಮ್ದೆ ಅಂತ ಕೆಲವರು ಹಗಲು ರಾತ್ರಿ ಕುಣಿತಾ ಇದ್ರು, ಬಾಯಿ ಬಡ್ಕೊಂಡು ಮಾತಾಡ್ತಾ ಇದ್ರು. ಅದರಲ್ಲೂ ಇದೊಂದು ಬುರುಡೆ ಪ್ರಕರಣ ಅಂತಾನೆ ಬ್ರಾಂಡ್ ಮಾಡಿ ಮಾತಾಡ್ತಾ ಇದ್ರು. ಅಂಥವರಿಗೆ ಒಂದು ಶಾಕಿಂಗ್ ಸುದ್ದಿ ಎದುರಾಗಿದೆ. ಅವರು ಅಂದ್ಕೊಂಡ ರೀತಿ ಇಲ್ಲೇನೂ ಆಗಿಲ್ಲ, ಯಾಕೆಂದ್ರೆ ಆಟ ಶುರುವಾಗಿರೋದೇ ಈಗ. ಆದರೆ ಇದು ಗೊತ್ತಾಗದ ಅರೆಬೆಂದ ಮಡಿಕೆಗಳು ಹಾಗೂ ಕಾಸಿನ ನಾಲಿಗೆಗಳು ಮಾತ್ರ ಏನೇನೋ ಬಾಯಿಗೆ ಬಂದಂತೆ ಮಾತಾಡ್ತಾ ಇವೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಸಂಚು ಷಡ್ಯಂತ್ರ ನಡೆದಿತ್ತು. ಚಿನ್ನಯ್ಯನೇ ಪ್ರಮುಖ ಆರೋಪಿ ಅಂತ ಗಂಟಲು ಹರ್ಕೊಂಡು ಕೂಗು ಎಬ್ಸಿದ್ರು. ಅಲ್ಲ ಸ್ವಾಮಿ, ಇದ್ರ ಬಗ್ಗೆ ಎಲ್ಲಾದ್ರೂ SIT ಮಾತಾಡಿದ್ಯಾ ಹೇಳಿ? ಅದು ಹೇಗೆ ಇವರೇ ನಿರ್ಧಾರ ಮಾಡ್ಬಿಡ್ತಾರೆ ಚಿನ್ನಯ್ಯನೇ ಮೊದಲ ಆರೋಪಿ ಅಂತ? ಇರ್ಲಿ, ಆತ ತಪ್ಪು ಮಾಡಿದ್ರೆ ಸುಳ್ಳು ಹೇಳಿದ್ರೆ ಮೊದಲ ಆರೋಪಿಯನ್ನಾಗೆ ಮಾಡ್ಕೊಳ್ಳಿ. ಆದ್ರೆ ಇವರಿಗೆಲ್ಲ ಇದನ್ನ ಹೇಳ್ದವ್ರು ಯಾರು? ಸರಿ ಬಿಡಿ, ಮಾತಾಡೋರು ಮಾತಾಡ್ಕೊಳ್ಳಲಿ. ಈಗ ವಿಷಯ ಏನ್ ಗೊತ್ತಾ? ತನಿಖೆಯನ್ನ ವಿಸ್ತಾರ ಮಾಡೋಕೆ SIT ನಿರ್ಧಾರ ಮಾಡಿದೆ ಅಂತೆ. ಸದ್ಯ ಇರೋ ಆರೋಪ ಏನು? ಇಲ್ಲಿ ನೂರಾರು ಅತ್ಯಾಚಾರಗಳು, ಕೊಲೆಗಳು, ಅಸಹಜ ಸಾವುಗಳು, ನಾಪತ್ತೆ ಪ್ರಕರಣಗಳು ಆಗಿವೆ ಅನ್ನೋದು ಕೇಳಿ ಬರ್ತಾ ಇರೋ ಆಗ್ರಹ, ಒತ್ತಾಯ ಏನು? ಇದರ ಬಗ್ಗೆ ತನಿಖೆ ನಡೆಸಿ ನಿಜವಾದ ಆರೋಪಿಗಳು ಯಾರು, ಅವರಿಗಷ್ಟೇ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು. ಇದಕ್ಕೆ ಈಗ SIT ಗಟ್ಟಿಯಾಗಿ ಅಂದ್ಕೊಂಡಿದೆ. ಇದರಿಂದ ಕಳೆದ 7 ವರ್ಷದ ಹಿಂದೆ ಮಾಜಿ ಸಂಸದ VS ಉಗ್ರಪ್ಪ ನೇತೃತ್ವದ ಸಮಿತಿ ನೀಡಿದ ವರದಿಯನ್ನ SIT ಪರಿಶೀಲನೆ ಮಾಡುತ್ತೆ ಅನ್ನೋದು ಲೇಟೆಸ್ಟ್ ಸುದ್ದಿ. ನಿಮ್ಗೆ ಉಗ್ರಪ್ಪ ಸಮಿತಿ ಬಗ್ಗೆ ಗೊತ್ತೇ ಇದೆ ಅನ್ಸುತ್ತೆ. ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಟ್ಟಲು ಈ ಸಮಿತಿ ರಚನೆ ಮಾಡಲಾಗಿತ್ತು. ಈ ಸಮಿತಿ 2018ರಲ್ಲಿ 5,000 ಪುಟಗಳ ವರದಿಯನ್ನು ನೀಡಿತ್ತು. ಇದರಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ಕಾಣೆಯಾಗಿದ್ದಾರೆ ಎನ್ನಲಾದ ಹಲವು ಪ್ರಕರಣಗಳ ಬಗ್ಗೆ ಮಾಹಿತಿ ನೀಡಿತ್ತು. ಇವುಗಳ ಪತ್ತೆಗೆ ಬೆಳ್ತಂಗಡಿ ಪೊಲೀಸರಿಗೆ ಶಿಫಾರಸು ಕೂಡ ಮಾಡಿತ್ತು. ಆದ್ರೆ ಅದೇನಾಯ್ತು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಸದ್ಯ ಆಂಗ್ಲ ಪತ್ರಿಕೆ ಡೆಕ್ಕನ್ ಹೆರಾಲ್ಡ್ ಪ್ರಕಟಿಸಿರೋ ವರದಿ ಪ್ರಕಾರ SIT ಉಗ್ರಪ್ಪ ವರದಿಯನ್ನ ಪರಿಶೀಲನೆ ಮಾಡೋ ಕೆಲಸಕ್ಕೆ ಮುಂದಾಗಿದೆಯಂತೆ. ಒಂದ್ ವೇಳೆ ಇದು ನಿಜವಾದ್ರೆ ಹಳೆ ಫೈಲ್ಗಳು ರೀಓಪನ್ ಆಗುತ್ತವೆ ಅನ್ನೋದು ಪಕ್ಕ. ಇದರಿಂದ ಅದೆಷ್ಟೋ ಆಡೋ ಬಾಯಿಗಳಿಗೆ ಲಕ್ವಾ ಹೊಡೆಯೋದು ಗ್ಯಾರಂಟಿ. ಗಂಟ್ಲಲ್ಲಿ ಗಣೇಶನ ಹಬ್ಬದ ತಂಗಳು ಕಡುಬು ಸಿಕ್ಕಾಕಿಕೊಳ್ಳೋದಂತೂ ಸತ್ಯ. ಇಲ್ಲಿ SIT 1995ರಿಂದ 2014ರವರೆಗೆ ಈ ಭಾಗದಲ್ಲಿ ವರದಿಯಾಗದ ನಾಪತ್ತೆ ಪ್ರಕರಣಗಳು ಇದ್ರೆ ಅವುಗಳ ಬಗ್ಗೆ ಖಡಕ್ ಪರಿಶೀಲನೆ ಮಾಡಿದೆ ಅನ್ನೋ ಮಾಹಿತಿ ಇದೆ. ಅಲ್ಲದೆ ಸರಿಯಾದ ಶವ ಪರೀಕ್ಷೆ ಮಾಡದೆ ಅನುಮಾನಾಸ್ಪದವಾಗಿ ದಫನ್ ಮಾಡಿರೋ ದೂರುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಿದೆ. ಇನ್ನು ಕೇವಲ ಉಗ್ರಪ್ಪ ನೇತೃತ್ವದ ಸಮಿತಿಯ ವರದಿ ಮಾತ್ರವಲ್ಲ, ಇನ್ನೂ ಒಂದು ರಿಪೋರ್ಟ್ಗಳನ್ನ ಕೂಡ SIT ತರಿಸಿಕೊಳ್ಳಲಿದೆ ಅನ್ನೋ ಮಾಹಿತಿ ಇದೆ. ಅದೇನು ಅಂದ್ರೆ, ಧರ್ಮಸ್ಥಳಕ್ಕೆ ಭೇಟಿ ನೀಡಿ ನಾಪತ್ತೆಯಾದವರಲ್ಲಿ ಕೇವಲ ನಮ್ಮ ರಾಜ್ಯದವರು ಮಾತ್ರ ಅಲ್ಲ, ಜೊತೆಗೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಹಾಗೂ ಗೋವಾದಿಂದ ಬಂದವರು ಇದರಲ್ಲಿ ಸೇರಿದ್ದಾರೆ. ಇದರಿಂದ ದಾಖಲಾಗಿರೋ FIRಗಳ ಬಗ್ಗೆಯೂ SIT ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ನೋಡಿ, ಇದರ ಬಗ್ಗೆ ಈಗ ಒತ್ತಾಯ ಕೇಳಿ ಬರ್ತಾ ಇರೋದು. ಇದನ್ನ ತನಿಖೆ ಮಾಡಿದ್ರೆ ಯಾವ ದೊಡ್ಡ ತಲೆಗಳಿಗೆ ಇದು ಕಟ್ಟಿಕೊಳ್ಳುತ್ತೋ ಗೊತ್ತಿಲ್ಲ. ಇದರಿಂದ ಆ ದೊಡ್ಡ ತಲೆಗಳನ್ನ ಕಾಯೋಕೆ ಒಂದಷ್ಟು ವ್ಯವಸ್ಥಿತ ಗುಂಪು ಅಂಗಿ ಎಳ್ಕೊಂಡು ನಿಂತುಬಿಟ್ಟಿವೆ. ಇದೀಗ SIT ಏನಾದ್ರೂ ಇವುಗಳ ತನಿಖೆಗೆ ಮುಂದಾದ್ರೆ ಮುಗಿತು ಕತೆ. ಆ ಗಾಂಪರ ಗುಂಪು ಛಿದ್ರವಾಗೋದು ಪಕ್ಕ. ಇಲ್ಲಿ ಒಂದು ವ್ಯವಸ್ಥಿತ ಗುಂಪು ಹೇಳ್ತಾ ಇರೋದು ಏನು? ಇಲ್ಲಿ ಯಾವುದೇ ಅಸಹಜ ಸಾವುಗಳು ನಡೆದಿಲ್ಲ, ಕೊಲೆ ಅತ್ಯಾಚಾರಗಳು ಸಂಭವಿಸಿಲ್ಲ, ಯಾವುದೇ ಶವಗಳನ್ನು ಕೂಡ ಅಕ್ರಮವಾಗಿ ಹೂತು ಹಾಕಿಲ್ಲ ಅಂತ. ಆದ್ರೆ ಇದನ್ನ ಸಂಪೂರ್ಣವಾಗಿ SIT ನಂಬಿರೋ ಹಾಗಿಲ್ಲ. ಹಾಗೆ ಈ ಎಲ್ಲದರ ಬಗ್ಗೆ ದಾಖಲು ಮಾಡಲಾಗಿರೋ ದೂರುಗಳನ್ನ ತಳ್ಳಿ ಹಾಕುವ ಪರಿಸ್ಥಿತಿಯಲ್ಲೂ ಇಲ್ಲ. ಇದೆಲ್ಲದರ ಜೊತೆಗೆ ಮತ್ತೊಂದು ವಿಷಯ ಅಂದ್ರೆ, ಅಕ್ರಮವಾಗಿ ಹೂತು ಹಾಕಲಾಗಿರೋ ಶವಗಳನ್ನ ಹೊರ ತೆಗೆಯೋ ಕೆಲಸವನ್ನು ಮಾಡಲಿದೆಯಂತೆ. SIT ಈ ಕೆಲಸ ಮುಂದುವರಿಸುತ್ತೆ ಅನ್ನೋದು ನಿಜವಾದ್ರೆ ಇಲ್ಲಿ ಅಕ್ರಮವಾಗಿ ಶವ ಹುಳಲಾಗಿದೆ ಅನ್ನೋದು ಸತ್ಯವಾದಂತೆ. ಆದ್ರೆ ಯಾವ ಪಾಯಿಂಟ್ನಲ್ಲಿ ಹುಡುಕಾಟ ನಡೆಸ್ತಾರೆ? ಇದಕ್ಕೆ ಯಾರ ನೆರವು ಪಡೆದುಕೊಳ್ತಾರೆ?
ಒಂದ್ ವೇಳೆ ಚಿನ್ನಯ್ಯ ಹೇಳಿರೋ ಪಾಯಿಂಟ್ಗಳು ಇನ್ನೂ ಇವೆಯಾ? ಒಂದ್ ವೇಳೆ ಇದ್ರೆ ಅಲ್ಲಿ ಹುಡುಕಾಟ ನಡೆಸ್ತಾರನ್ನೋ ಪ್ರಶ್ನೆ ಎದ್ದಿದೆ. ಅಥವಾ ಇನ್ಯಾವುದಾದ್ರೂ ಮೂಲಗಳಿಂದ ಮಾಹಿತಿ ಪಡೆದು ನಡೆಸ್ತಾರ? ಇಲ್ಲ ಹೊಸ ದೂರುದಾರರು ಏನಾದ್ರೂ ಅವುಗಳ ಬಗ್ಗೆ ತಿಳಿಸಿದ್ದು ಅಲ್ಲಿ ಹುಡುಕಾಟ ನಡೆಸಲಿದ್ದಾರ ಅನ್ನೋದು ನಿಗೂಢವಾಗಿದೆ. ಅಸ್ಥಿ ಪಂಜರಗಳ ಅವಶೇಷಗಳಿಗಾಗಿ ಹುಡುಕಾಟ ಮುಂದುವರಿಯುತ್ತೆ. ಅಲ್ಲದೆ ಇದರ ಜೊತೆಗೆ ನೆರೆಯ ರಾಜ್ಯಗಳಿಂದ ಮಾಹಿತಿ ಸಿಕ್ಕಿರುವ ಹಾಗೂ ಸದ್ಯ ತನಿಖೆ ನಡೆಸುತ್ತಿರುವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಶಂಕಿಸಲಾದ ವ್ಯಕ್ತಿಗಳ ಪ್ರಕರಣಗಳನ್ನು ಪರಿಶೀಲನೆ ನಡೆಸಲಿದೆ ಅಂತೆ. ಇದನ್ನ SIT ಅಧಿಕಾರಿಯೊಬ್ಬರು ತಿಳಿಸಿರೋದಾಗಿ ಡೆಕ್ಕನ್ ಹೆರಾಲ್ಡ್ ವರದಿ ಮಾಡಿದೆ. ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ವಿಧಿವಿಜ್ಞಾನ ತಜ್ಞರು ಮತ್ತೊಂದು ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಅದೇನ್ ಗೊತ್ತಾ? SIT ವಿಧಿವಿಜ್ಞಾನದ ವರದಿಯನ್ನ ಕಾಯ್ತಾ ಇದೆ. ಇದನ್ನ ಅನುಸರಿಸಿ ಮುಂದಿನ ತನಿಖೆಯನ್ನ ತೀವ್ರಗೊಳಿಸಲಿದೆ. ಇನ್ನು ವಿಧಿವಿಜ್ಞಾನ ತಜ್ಞರು ಹೇಳೋ ಪ್ರಕಾರ ಧರ್ಮಸ್ಥಳದ ಸುತ್ತಮುತ್ತಲಿನ ಮಣ್ಣು ಹೆಚ್ಚು ಆಮ್ಲೀಯತೆಯಿಂದ ಕೂಡಿದೆ. ಇದರಿಂದ 15 ವರ್ಷಗಳ ಹಿಂದೆ ಹುಳಲಾಗಿರೋ ದೇಹಗಳ ಅವಶೇಷಗಳು ಉಳಿದುಕೊಂಡಿರೋ ಸಾಧ್ಯತೆ ಕಡಿಮೆ. ಆದ್ರೂ ಕೆಲವೊಮ್ಮೆ ಕೊಳೆತ ದೇಹಗಳಿಂದ ಹೊರಬರೋ ಫಾಸ್ಫೇಟ್, ನೈಟ್ರೇಟ್, ಲಿಪಿಡ್ಗಳು ಹಾಗೂ DNA ಸಾವಯವ ರಾಸಾಯನಿಕ ಕುರುಹುಗಳು ಮಣ್ಣಿನಲ್ಲಿ ಬಹುಕಾಲ ಉಳಿಯಬಹುದು. ಆ ಮಣ್ಣನ್ನ ಪ್ರಯೋಗಾಲಯಕ್ಕೆ ರವಾನೆ ಮಾಡಿದ್ರೆ ಇಲ್ಲಿ ಶವ ಹುಳಲಾಗಿತ್ತಾ ಅನ್ನೋದನ್ನ ಕಂಡುಕೊಳ್ಬಹುದಂತೆ. ಇದನ್ನು ಕೂಡ SIT ತನಿಖೆ ಮಾಡೋ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇಲ್ಲಿ ಸದ್ದು ಮಾಡ್ತಿರೋ ಮತ್ತೊಂದು ವಿಚಾರ ಯಾವ್ದು ಹೇಳಿ? ಚಿನ್ನಯ್ಯ ಕೋರ್ಟ್ಗೆ ಬರುವಾಗ ತಂದಿದ್ದ ತಲೆಬುರುಡೆ. ಈತ ಹೇಳಿದ್ದು ಇದು ಸಂತ್ರಸ್ತರಲ್ಲಿ ಒಬ್ಬರದ್ದು ಅಂತ. ಆದ್ರೀಗ ಕೆಲವರು ಹೇಳ್ತಾ ಇರೋದು ಏನ್ ಗೊತ್ತಾ? ಇದು ಎಲ್ಲಿಂದಲೋ ತಂದು ಸಂತ್ರಸ್ತರದ್ದು ಅಂತ ಹೇಳ್ತಾ ಇದ್ದಾನೆ ಅಂತ. ಇದು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಇದರಿಂದಲೇ ಅಧಿಕಾರಿಗಳು ಇದರ ಬಗ್ಗೆ ಕೂಲಂಕುಷ ತನಿಖೆ ನಡೆಸಲಿದ್ದಾರೆ. ಇದರೊಂದಿಗೆ ಅಧಿಕಾರಿಗಳು ಈ ತನಿಖೆಯನ್ನ 2 ವಿಭಾಗಗಳಾಗಿ ವಿಂಗಡಿಸಿಕೊಂಡಿದ್ದಾರಂತೆ. ಅದರಲ್ಲಿ 90% ಯಾವುದರ ಬಗ್ಗೆ ತನಿಖೆ ನಡೆಸ್ತಾರೆ ಅಂದ್ರೆ 1995ರಿಂದ 2014ರವರೆಗೆ ಸಂಭವಿಸಿದ ಅಸಹಜ ಸಾವು ಹಾಗೂ ರಹಸ್ಯವಾಗಿ ಶವ ಹೂತು ಹಾಕಲಾಗಿರೋ ಬಗ್ಗೆ, ಹಾಗೆ ಚಿನ್ನಯ್ಯ ತಂದಿರೋ ಬುರುಡೆ ಬಗ್ಗೆ. ಇನ್ನು ಉಳಿದ 10% ಇತರೆ ದೂರುಗಳ ಬಗ್ಗೆ ಕೇಂದ್ರೀಕರಿಸುತ್ತೆ ಅಂತ ತಿಳಿದು ಬಂದಿದೆ. ಅಲ್ಲದೆ 1995ರಿಂದ 2014ರವರೆಗೆ ಯಾರಾದರೂ ಕಣ್ಮರೆಯಾಗಿದ್ದಾರೆ ಅನ್ನೋ ವರದಿಗಳನ್ನು ವಿಶೇಷ ತನಿಖಾ ತಂಡ ಪರಿಶೀಲಿಸಲಿದೆ. ಮೂಲಗಳ ಪ್ರಕಾರ ಹಾಲಿ ದೂರುದಾರರಲ್ಲದೆ ಸೂಕ್ತ ಮರಣೋತ್ತರ ಪರೀಕ್ಷೆ ನಡೆಸದೆ ಅನುಮಾನಾಸ್ಪದವಾಗಿ ಹುಳಲಾಗಿರೋ ಮೃತದೇಹಗಳ ಕುರಿತು ದಾಖಲಾಗಿರುವ ದೂರುಗಳ ಕುರಿತು ವಿಶೇಷ ತನಿಖಾ ತಂಡ ಪರಿಶೀಲನೆ ನಡೆಸಲಿದೆ. ಇದು ನಿಜಕ್ಕೂ ಅತ್ಯಾಚಾರಿಗಳಿಗೆ, ಹಂತಕರಿಗೆ ಜೈ ಜೈ ಅನ್ನುತ್ತಿದ್ದವರಿಗೆ ಶಾಕಿಂಗ್ ಸುದ್ದಿ. ಅವರು ಬಚಾವಾಗ್ಬಿಟ್ರೆ ನಾವು ಕಿರಿಚಾಡಿ ಅರ್ಚಾಡಿ ಅವರನ್ನ ಉಳಿಸ್ಬಿಟ್ವಿ ಅಂದ್ಕೊಂಡವರು ಈಗ ಮತ್ತೊಮ್ಮೆ ಬೆವರೋ ಕಾಲ ಬಂದಿದೆ. ಇದು ನಿಜಕ್ಕೂ ಮಹತ್ವದ ಬೆಳವಣಿಗೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇದೀಗ ಅವರಿಗೆ ಇದೆಲ್ಲ ಗೊತ್ತಾಗಿರುತ್ತೆ. ಇದರಿಂದ ಅವರೆಲ್ಲ ಇದರ ವಿರುದ್ಧ ಮತ್ಯಾವ ಕತೆ ಹೆಣಿಬಹುದೋ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕುಳಿತಿರಬಹುದೇನೋ. ಆದ್ರೆ SIT ಇದನ್ನ ಸುಮ್ಮನೆ ಬಿಡಲ್ಲ ಅನ್ನೋದಂತೂ ಸತ್ಯ. ಇದರಿಂದ ಮುಂದೆ ಇದು ಯಾವ ರೂಪ ಪಡೆದುಕೊಳ್ಳುತ್ತೋ ಅನ್ನೋದೇ ದೊಡ್ಡದೊಂದು ಕುತೂಹಲ. ನಮಸ್ಕಾರ.